ನಮಸ್ಕಾರ. ರುದ್ರಾಕ್ಷಗಳ ಪ್ರತಿ ನಿಮಗೆ ಸಾಕಷ್ಟು ಪ್ರಶ್ನೆಗಳಿರ್ಬೋದು. ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಇದು ನೈಸರ್ಗಿಕವಾಗಿ ಸಿಗುತ್ತದೆಯೇ? ಹೌದು ಸ್ನೇಹಿತರೆ, ಇದು ನೈಸರ್ಗಿಕವಾಗಿ ಸಿಗುವಂತ ಒಂದು ಫಲವಾಗಿರುತ್ತದೆ. ಯಾವ ವಯೋಮಾನದವರು ಇದನ್ನ ಧರಿಸಬಹುದು? ಎಲ್ಲ ವಯೋಮಾನದವರು, ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ಯೌವನಾವಸ್ಥೆ, ಪ್ರೌಢಾವಸ್ಥೆಯಲ್ಲಿರೋ ಎಲ್ಲ ಮಕ್ಕಳು ಕೂಡ ಇದನ್ನ ಧರಿಸಬಹುದು. ಯಾವ ಧರ್ಮದವರು ಈ ರುದ್ರಾಕ್ಷಗಳನ್ನ ಧರಿಸಬಹುದು? ಎಲ್ಲ ಧರ್ಮದವರು. ನಮ್ಮ ಎಕ್ಸಾಂಪಲ್ ಹೇಳಬೇಕಂದ್ರೆ ಶಿವೋಮ್ ಕ್ಲೈಂಟ್ಸ್ ಎಲ್ಲ ದೇಶಗಳಲ್ಲೂ ಇದ್ದಾರೆ. ಎಲ್ಲ ದೇಶದಲ್ಲಿ ಬೇರೆ ಬೇರೆ ಧರ್ಮವನ್ನು ಫಾಲೋ ಮಾಡ್ತಿರೋ ಆ ಜನಗಳು ಕೂಡ ಇದನ್ನು ಧರಿಸಿ ಇದರ ಲಾಭವನ್ನು ಪಡೆಯುತ್ತಿದ್ದಾರೆ. ಸೊ ಹೀಗಾಗಿ ನಾನು ಹೇಳೋದೇನಂತಂದರೆ ಎಲ್ಲ ಧರ್ಮದವರು ಇದನ್ನು ಧರಿಸಬಹುದು. ಪ್ರಶ್ನೆ ಬರುತ್ತೆ, ಹೆಣ್ಮಕ್ಳು ಧರಿಸಬಹುದಾ ರುದ್ರಾಕ್ಷಗಳನ್ನ ಅಂತ. ಸ್ನೇಹಿತರೆ, ನಮ್ಮ ಯಾವುದೇ ಧರ್ಮ ಗ್ರಂಥಗಳಲ್ಲಿ ಹೆಣ್ಮಕ್ಳು ರುದ್ರಾಕ್ಷಗಳನ್ನ ಧರಿಸಬಾರದು ಅಂತ ಎಲ್ಲಿಯೂ ಉಲ್ಲೇಖವಾಗಿಲ್ಲ. ಸೊ ಖಂಡಿತವಾಗಿಯೂ ಹೆಣ್ಮಕ್ಳು ಕೂಡ ಅಷ್ಟೇ ಎಲಿಜಿಬಲ್ ಆಗಿರ್ತಾರೆ ರುದ್ರಾಕ್ಷಗಳನ್ನ ಧರಿಸಲು. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ಕಳಿಸಿ. ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ. ತಡೆಯಾಗಿ ಸ್ನೇಹಿತರೆ, ನಿಮಗೆ ಯಾವುದು ಸೂಕ್ತವೋ, ಯಾವ ರುದ್ರಾಕ್ಷ ನಿಮಗೆ ಕರೆಕ್ಟ್ ಆಗಿದೆಯೋ ಅದನ್ನು ತಿಳಿದುಕೊಂಡು ಅದನ್ನು ಧರಿಸೋಕೆ ಶುರು ಮಾಡಿ ಅದರಿಂದ ಆಗುವ ಲಾಭಗಳನ್ನು ಅನುಭವಿಸಿರಿ. ನಮಸ್ಕಾರ.